ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಧಾನಿ ಮೋದಿ ಸಂಪುಟದಲ್ಲಿ ರಾಜ್ಯದಿಂದ 5 ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಪೈಕಿ ಕುಮಾರಸ್ವಾಮಿಯೇ ಎಲ್ಲರಿಗಿಂತ ಮೊದಲು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. HDKಗೆ ಯಾಕೆ ಇಷ್ಟೊಂದು ಆದ್ಯತೆ ಗೊತ್ತಾ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಹರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ ಮೂರನೇ ಬಾರಿ ನಮೋ ಪಟ್ಟಾಭಿಷೇಕ. HD ಕುಮಾರಸ್ವಾಮಿಗೆ ಜಾಕ್ಪಾಟ್. ಇಂಡಿಯಾ ಅಂದ್ರೆ ಮಂಡ್ಯ, ಮಂಡ್ಯ ಅಂದ್ರೆ ಇಂಡಿಯಾ. ಈ ಬಾರಿ ಇಲ್ಲಿಂದ ಆಯ್ಕೆಯಾಗಿದ್ದು ಮೈತ್ರಿ ಅಭ್ಯರ್ಥಿ JDSನ HD ಕುಮಾರಸ್ವಾಮಿ. HDK 2 ಸೀಟ್ ಗೆದ್ರು ಕುಮಾರಸ್ವಾಮಿಗೆ ಲಕ್ ಒಲ್ದು ಬಂದಿದೆ. ಇಂದು ನಡೆದ ಪದಗ್ರಹಣ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ದೇವರ ಹೆಸರಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಹರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ ಟು ಸ್ವೇರ್ ಇನ್ ದ ನೇಮ್ ಆಫ್ ಗಾಡ್. ದಳಪತಿ ಆಯ್ಕೆ ಹಿಂದೆ ಮೋದಿ ಮಾಸ್ಟರ್ ಪ್ಲಾನ್. ಈ ಸಲದ ಚುನಾವಣೆಯಲ್ಲಿ NDA ಪಕ್ಷದ ಬಿಜೆಪಿ ಹೆಚ್ಚು ಸೀಟ್ ಗೆಲ್ಲುತ್ತೆ ಅಂತ ಲೆಕ್ಕ ಹಾಕಲಾಗಿತ್ತು. ಆದ್ರೆ ಆಗಿದ್ದೆಲ್ಲ ಉಲ್ಟಾ. ಕೊನೆಗೆ ನೆಚ್ಚಿಕೊಂಡಿದ್ದೆ ಪ್ರಾದೇಶಿಕ ಪಕ್ಷಗಳನ್ನ. ಹೀಗಾಗಿ ಮೋದಿ ಮೈತ್ರಿ ಅಭ್ಯರ್ಥಿಗಳಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡಿದ್ದಾರೆ. ಬಿಜೆಪಿ ಮೈತ್ರಿಯಿಂದಲೇ 2 ಹೆಚ್ಚುವರಿ ಸೀಟ್ ಗೆಲ್ಲಲು ಸಾಧ್ಯವಾಯಿತು. ಅದರಲ್ಲೂ ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ಮೋದಿಗೆ ಒಲವಿತ್ತು. ರಾಜ್ಯದ ಮೊದಲ ಹಂತದ ಚುನಾವಣೆಯಲ್ಲಿ 14 ಕ್ಷೇತ್ರಗಳ ಪೈಕಿ 12 ಕ್ಷೇತ್ರಗಳನ್ನ ಮೈತ್ರಿ ಪಡೆ ತನ್ನ ಪಾಲನ್ನಾಗಿ ಮಾಡಿತ್ತು. ಜೊತೆಗೆ ಮೈಸೂರು ಭಾಗದ ಒಕ್ಕಲಿಗರು ಸಂಪೂರ್ಣವಾಗಿ ಮೈತ್ರಿ ಪಕ್ಷವನ್ನ ಬೆಂಬಲಿಸಿದ್ದು ಕೂಡ ಒಂದು ಕಾರಣ. ರಾಷ್ಟ್ರ ರಾಜಕಾರಣದಲ್ಲಿ ಒಕ್ಕಲಿಗರಿಗೆ ಮಣೆ. ರಾಜ್ಯ ರಾಜಕೀಯದಲ್ಲಿ ಮಾಜಿ CM ಕುಮಾರಸ್ವಾಮಿಗೆ ತಮ್ಮದೇ ಆದ ಹೋಲ್ಡ್ ಇದೆ. ಸರ್ಕಾರವನ್ನ ಅಲುಗಾಡಿಸಬಲ್ಲ ಚತುರ. ಸರ್ಕಾರದ ನಡೆ ಬಗ್ಗೆ ಹದ್ದಿನ ಕಣ್ಣಿಡುವ ನಾಯಕ. ಪ್ರತಿಯೊಂದು ಇಲಾಖೆ ಬಗ್ಗೆ ದಾಖಲೆ ಸಮೇತ ಮಾತನಾಡುವ ತಾಕತ್ತು ದಳಪತಿಗಿದೆ. ಅದಲ್ಲದೆ ರಾಷ್ಟ್ರ ರಾಜಕಾರಣವನ್ನ ನಿಭಾಯಿಸುವ ಜಾಣ್ಮೆ ತಂದೆಯಿಂದಲೇ ಬಂದಿದೆ. ಹೀಗಾಗಿ ಕುಮಾರಣ್ಣನಿಗೆ ಮೋದಿ ಮಣೆ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಮಂಡ್ಯ ಟಿಕೆಟ್ ಘೋಷಣೆ ಆಗಿರಲಿಲ್ಲ. ಅಂದಿನಿಂದ ಕುಮಾರಸ್ವಾಮಿ ಗೆದ್ರೆ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಅಂತ ಕೇಸರಿ ನಾಯಕರು ಸಾರಿ ಹೇಳಿದ್ರು. ಇದೀಗ ಹೇಳ್ದಂತೆ ಆಗಿದೆ. ಹೋದಲ್ಲಿ ಬಂದಲ್ಲೆಲ್ಲ ಕುಮಾರಣ್ಣ ಕೃಷಿ ಸಚಿವ ಅಂತಿದ್ದ ಅಭಿಮಾನಿಗಳಿಗೂ ನಿರಾಶೆಯಾಗಿಲ್ಲ. ಯಾಕಂದ್ರೆ ಕುಮಾರಣ್ಣ ಬಯಸಿದ್ದು ಕೂಡ ಇದೇ ಖಾತೆಯನ್ನ. ಆದ್ರೆ ಮೋದಿ ಕೃಷಿ ಖಾತೆ ಕೊಡ್ತಾರಾ ಅಂತ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.